ರಾತ್ರೋರಾತ್ರಿ ಭಾರೀ ಕಾರ್ಯಾಚರಣೆ, ಸಾವಿರಾರು ಜನರನ್ನ ಸಮಾಧಿ ಮಾಡಿದ ಅಧ್ಯಕ್ಷ. ಸ್ನೇಹಿತರೆ, ಇದು ಯಾವುದೂ ಸಿನಿಮಾ ಕಥೆಯಲ್ಲ, ಕಾದಂಬರಿ ಅಲ್ಲ, ಸೈಫೈ ಮೂವಿನೂ ಅಲ್ಲ. ರಿಯಲ್ ಆಗಿ ಆಲ್ಮೋಸ್ಟ್ ಲಕ್ಷಾಂತರ ಜನರನ್ನ ಒಂದೇ ಕಡೆ ಮಣ್ಣು ಮಾಡಿರೋ ಸ್ಫೋಟಕ ವಿಚಾರ. ಹಾಗಂತ ಇದನ್ನು ತುಂಬ ಹಿಂದೆ ನಡೆದಿರೋದಲ್ಲ, 4 ವರ್ಷಗಳ ಹಿಂದೆ ಅಷ್ಟೇ ಆಗಿರೋದು. 2019ರಿಂದ 2021 ನಡುವೆ ಈ ಭಯಾನಕ ಆಪರೇಷನ್ ನಡೆದಿದೆ. ಸಿರಿಯಾದ ಬಶರ್ ಅಲ್ ಅಸದ್ ಸರ್ಕಾರ ಇದ್ದಾಗ ಅವರ ಸರ್ಕಾರ ಮಾಡಿದ ಭಯಾನಕ ಕಾಂಡ ಇದು. ಇದನ್ನು ಮುಚ್ಚಾಕೋಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೃತಪಟ್ಟು ಆಲ್ರೆಡಿ ಮಣ್ಣು ಸೇರಿದವ್ರನ್ನೂ ಸರಿಯಾಗಿ ಮಲಗೋಗಿ ಬಿಡದೆ ಅಲ್ಲಿ ಹೊತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಮುಚ್ಚಾಕಲಾಗಿದೆ. ವಾರದಲ್ಲಿ ಕನಿಷ್ಠ 4 ದಿನ ನೂರಾರು ಟ್ರಕ್ಗಳಲ್ಲಿ ಈ ರೀತಿ ಸಾಗಾಟ ಮಾಡಲಾಗಿದೆ. ಈತ ಮತ್ತು ಈತನ ಅಪ್ಪ ಸೇರಿಕೊಂಡು ಒಂದು 50 ವರ್ಷ ಆಳಿದ್ದಾರೆ ಸಿರಿಯಾವನ್ನು. ಇದರಲ್ಲಿ ಈತನ ಅವಧಿಯಲ್ಲೇ 1.3 ಲಕ್ಷ ಜನ ಕಣ್ಮರೆಯಾಗಿದ್ದಾರೆ. ಇವನ ಅಪ್ಪನ ಕಾಲದ 1 ಲಕ್ಷ ಜನ ಕಣ್ಮರೆಯಾಗಿದ್ದಾರೆ. ಇದರಲ್ಲಿ ಬಹುತೇಕರ ಅಸ್ಥಿಪಂಜರಗಳು 2 ಕಿಲೋಮೀಟರ್ ಉದ್ದದ ಈ ಟ್ರೆಂಚ್ಗಳಲ್ಲಿ ಸಿಗ್ತಾ ಇದ್ದಾವೆ. ಸದ್ಯ ಈ ವಿಚಾರ ಜಗತ್ತಲ್ಲಿ ಕೋಲಾಹಲ ಸೃಷ್ಟಿ ಮಾಡಿತು. ಡ್ರೋನ್ಸ್, ಸ್ಯಾಟಲೈಟ್ ಚಿತ್ರಗಳ ಮೂಲಕ ಇದನ್ನು ಅಧ್ಯಯನ ಮಾಡಲಾಗ್ತಿದೆ. ಇದಕ್ಕೆ ಆಪರೇಷನ್ ಅರ್ತ್ ಮೂವ್ ಅಂತ ಹೆಸರಿಡಲಾಗಿತ್ತು. ಅಸದ್ ಸರ್ಕಾರ ಬಿದ್ದೋದ್ಮೇಲೆ ಅಲ್ ಶರಾನೋ ಹೊಸ ಬಂಡುಕೋರ ಈಗ ಸರ್ಕಾರವನ್ನು ನಡೆಸೋಕೆ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಮಾಜಿ ಬಂಡುಕೋರ ಅವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂಥರ ಸಿನಿಮೀಯವಾಗಿದೆ, ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮಗಿದು ಭಯಾನಕ. ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಎಲ್ಲಿದೆ ಮಿಸ್ ಮಾಡದೆ ನೀವು ರಿಲೇಟೆಡ್ ಲಿಂಕ್ ಅನ್ನು ಚೆಕ್ ಮಾಡಿ.